ನಮಸ್ಕಾರ ಸ್ನೇಹಿತರೆ. ಮುಂಬೈ ಇಂಡಿಯನ್ಸ್ ಮತ್ತೆ ಲಕ್ನೋ ಸೂಪರ್ ಜಾಯಿಂಟ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಐಪಿಎಲ್ 2024ರ ಪೂರ್ತಿ ಪಾಯಿಂಟ್ಸ್ ಟೇಬಲ್. ಗೆದ್ದ ನಂತರ LSG ತಂಡಕ್ಕೆ ಆಯಿತು ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಲಾಭ. ಹಾಗಾದರೆ ಪಾಯಿಂಟ್ಸ್ ಟೇಬಲ್ ನಲ್ಲಿ ಯಾವ ಬದಲಾವಣೆಯಾಗಿದೆ, RCB ತಂಡ ಸದ್ಯ ಯಾವ ಸ್ಥಾನದಲ್ಲಿದೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ RCB ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇಂದು ನಡೆಯಲಿರುವ RCB ಮತ್ತೆ CSK ನಡುವಿನ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, LSG ಮತ್ತೆ ಮುಂಬೈ ಇಂಡಿಯನ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ LSG ತಂಡ KL ರಾಹುಲ್ ಮತ್ತೆ ನಿಕ್ಲಸ್ ಪುರನ್ ಅವರ ಭರ್ಜರಿ ಅರ್ಧಶತಕದ ನೆರವಿನಿಂದ 214 ರನ್ಗಳ ಬೃಹತ್ ಮೊತ್ತವನ್ನು ಕಲೆ ಹಾಕಿತ್ತು. ನಂತರ 215 ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ್ದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ರೋಹಿತ್ ಶರ್ಮಾ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಭರ್ಜರಿ ಆರಂಭವನ್ನು ದೊರಕಿಸಿಕೊಟ್ಟರು. ಆದರೆ ನಂತರ ಕೆಳ ಹಂತದಲ್ಲಿ ನಮನ್ ಧೀರ್ ಅವರ ಅರ್ಧಶತಕ ಬಿಟ್ಟು ಯಾವುದೇ ಬ್ಯಾಟ್ಸ್ಮನ್ ಗಳ ಬ್ಯಾಟ್ ನಿಂದಲೂ ಕೂಡ ರನ್ ಬರದೇ ಇದ್ದ ಕಾರಣ ಮುಂಬೈ ಇಂಡಿಯನ್ಸ್ ತಂಡ 18 ರನ್ಗಳ ಅಂತರದಿಂದ ಸೋಲನ್ನು ಅನುಭವಿಸಿತು. ಮತ್ತೆ LSG ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಸದ್ಯದ IPL 2024ರ ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ KKR ತಂಡ 13 ಪಂದ್ಯವನ್ನು ಆಡಿ 9ರಲ್ಲಿ ಗೆದ್ದು ಮತ್ತೆ 3ರಲ್ಲಿ ಸೋತು 19 ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ, ರಾಜಸ್ಥಾನ್ ತಂಡವು ಕೂಡ 13 ಪಂದ್ಯವನ್ನು ಆಡಿ 8ರಲ್ಲಿ ಗೆದ್ದು ಮತ್ತೆ 5ರಲ್ಲಿ ಸೋತು 16 ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದೆ. ಮತ್ತೆ SRH ತಂಡ 13 ಪಂದ್ಯವನ್ನು ಆಡಿ 7ರಲ್ಲಿ ಗೆದ್ದು ಮತ್ತೆ 5ರಲ್ಲಿ ಸೋತು 15 ಅಂಕದೊಂದಿಗೆ 3ನೇ ತಂಡವಾಗಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ, CSK ತಂಡ 13 ಪಂದ್ಯವನ್ನು ಆಡಿ 7ರಲ್ಲಿ ಗೆದ್ದು ಮತ್ತೆ 6ರಲ್ಲಿ ಸೋತು 14 ಅಂಕದೊಂದಿಗೆ 4ನೇ ಸ್ಥಾನದಲ್ಲಿದೆ. ಮತ್ತೆ ಡೆಲ್ಲಿ ತಂಡ 14 ಪಂದ್ಯವನ್ನು ಆಡಿ 7ರಲ್ಲಿ ಗೆದ್ದು ಮತ್ತೆ 7ರಲ್ಲಿ ಸೋತು 14 ಅಂಕದೊಂದಿಗೆ IPL ನಿಂದ ಈಗಾಗಲೇ ಹೊರಬಿದ್ದಿದ್ದರೆ, LSG ತಂಡವು ಕೂಡ 14 ಪಂದ್ಯವನ್ನು ಆಡಿ 7ರಲ್ಲಿ ಗೆದ್ದು ಮತ್ತೆ 7ರಲ್ಲಿ ಸೋತು 14 ಅಂಕದೊಂದಿಗೆ IPL 2024ರಿಂದ ಹೊರಬಿದ್ದಿದೆ. ಮತ್ತೆ ನಮ್ಮ RCB ತಂಡ 13 ಪಂದ್ಯವನ್ನು ಆಡಿ 6ರಲ್ಲಿ ಗೆದ್ದು ಮತ್ತೆ 7ರಲ್ಲಿ ಸೋತು 12 ಅಂಕದೊಂದಿಗೆ ಸದ್ಯ 7ನೇ ಸ್ಥಾನದಲ್ಲಿದೆ. RCB ಮತ್ತೆ CSK ನಡುವಿನ ಮಹತ್ವದ ಪಂದ್ಯ ಇಂದು ಬೆಂಗಳೂರಿನಲ್ಲಿ ನಡೆಯಲಿದ್ದು, ಈ ಪಂದ್ಯ RCB ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಲಿದೆ. RCB ತಂಡಕ್ಕೆ ಪ್ಲೇ ಆಫ್ಸ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ CSK ತಂಡವನ್ನು 18 ರನ್ಗಳಿಂದ ಅಥವಾ 18.1 ಓವರ್ನ ಒಳಗಡೆ ಚೇಸ್ ಮಾಡಿ RCB ತಂಡಕ್ಕೆ ಗೆಲ್ಲಬೇಕಾಗಿದೆ. ಹೀಗಾದರೆ ಮಾತ್ರ RCB ತಂಡ 4ನೇ ತಂಡವಾಗಿ ಪ್ಲೇ ಆಫ್ಸ್ ಹಂತಕ್ಕೆ ಪ್ರವೇಶ ಪಡೆಯಲಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ RCB ತಂಡ ಈ ಬಾರಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆಯಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.